ಸ್ವಭಾವ ರೀ ಎಲ್ಲಪ್ಪ ಒಪ್ಪಂದ. ನಾನು ಮೊದಲ ಮಹೇಂದ್ರ ಗಾಡಿ ಇತ್ತು, ಆ ಗಾಡಿ ಎಕ್ಸ್ಚೇಂಜ್ ಮಾಡಿ ಈಗ ಪೊಲೀಸ್ ಹೋಗಂದ್ರೆ. ಆದ್ರೆ ಅದಕ್ಕಿಂತ ಇದು ಎವರೇಜ್ ಒಳಗೆ ಚಲೋ ಐತ್ರಿ. ಗಳೆಯದಾಗ ಮಾತ್ರ ಚಲೋ ಐತಿ, ನೇಗಲ್ದಾಗ ರೀ ಅದಕ್ಕೆ ಚಲೋ ಐತಿ. ಮತ್ತು ಟೇಲರ್ ಕೆಲಸಕ್ಕೂ ಅದಕ್ಕೂ ಎವರೇಜ್ ಬಸ್ ಕೊಡೋದು. ಆದ್ರೆ ಮಹೇಂದ್ರಕ್ಕಿಂತ ಚಲೋ ಐತ್ರಿ. ಗಳೆಯದಾಗಾತು ಇದ್ರಾಗಾತು ಹಂಗೆ ಅದಕ್ಕಿಂತ ಭಾಳ ಯೋಗ್ಯ ಅನ್ಸೈತ್ರಿ ಗಾಡಿ. ಮತ್ತು ಅದಕ್ಕೆ ಇಲ್ಲ ಲಾಭ ಆಗದ ಡಿಜಲ್ ಅದಕ್ಕೆ ಭಾಳ ಫರ್ಕ್ ಐತಿ ಡಿಜಲ್ದಾಗ. ಆದ್ರೆ ಡಿಜಲ್ ಒಂದು ಎಕರೆಗೆ ರೀ 15 ಲೀಟರ್ ತಿಂತದ್ರಿ. ಈಗ ತಿಂತೈತ್ರಿ 8 ಒಂದು ಎಕರೆ ಡಬಲ್ ಪಾಡಿ ಭಾಳ ಎವರೇಜ್ ಬಂದು ಬ್ರೇಕ್ ಅದಾವ ಅವಲ್ಲ ಅಗ್ದಿ ಪರ್ಫೆಕ್ಟ್ ಐತಿ. ಅದು ಬ್ರೇಕ್ ಲೈನರ್ ಹೋಗ್ತಿದ್ರು ಭಾಳ. ಆದ್ರೆ ಅದು ನಂಗೆ ಇಷ್ಟ ಇದು ಮಾತ್ರ ಬ್ರೇಕ್ ಲೈನರ್ ಭಾಳ ಚಲೋ ಐತಿ. ಎಲ್ಲ ಇರ್ತದ ಐತೆ ನಿಮ್ಗೆ ಅವಾದ ಭಾಳ ಯೂಸ್ ಅನ್ಸೈತಿ. ಬ್ಯಾಸರ ಹೋಗಿಲ್ಲ 12 ತಾಸು ಹೇಗೆ ಕುಂತರು ಬ್ಯಾಸ್ ಅನ್ಸೋದು ಬಿಡ್ತಾರೆ. ಈಗ ಮುಂಜಾನೆ 10 ಗಂಟೆಗೆ ಹಚ್ಚಿರ್ರಿ ಸಂಜೆ 10 ಗಂಟೆ ಮಟನು ನಾವು ಗಡೆ ಹೊಡೆದ್ರು ನಮ್ಗೆ ಬ್ಯಾಸ್ ಕೊಡೋದು. ಅಷ್ಟು ಕಂಫರ್ಟೇಬಲ್ ಕೊಡೋದು. ಆದ್ರೆ ಆ ಗಾಡಿ ದಾರಿ ಅರ್ಯಾಗ ಭಾಳ ಅಂದ್ರೆ 2 ತಾಸು ಹೊಡಿಬೇಕು ನೋಡ್ರಿ ಕಂಪೇರ್ದಾಗ. ಮಧ್ಯಾಹ್ನ 1 ಗಂಟೆಗೆ ಆದ್ರೆ ಮನ್ಗನ್ ಹೀಟ್ ಆಗಿಬಿಡ್ತಾರೆ. ಹೀಟ್ ಆಗ ಒಂದ್ಗನ್ ಗರಂ ಬಿಡ್ತಿರ್ತಾರೆ, ಕುಂದ್ರಾಕ ಹಾಕಿಲ್ಲ. ಆದ್ರೆ ಈದ್ ಇದ್ದಾಗಿಂದ ಮಾತ್ರ ನನಗೆ ಭಾಳ ಯೋಗ್ಯ. ನಾ ನಿಗ್ಲ ಹೊಡಿತೀವಿ ಮುಂದೆ ಗುರ್ದಾಳ ಕುಂಟಿ ರೋಟ್ರ ಎಲ್ಲ ಹೊಡಿತೀವಿ. ರೋಟ್ರದಲ್ಲಿ ಹೆಂಗ ಅನ್ಸುತ್ತೆ ಸರ್? ರೋಟ್ರ ಭಾಳ ಅದಕ್ಕಿಂತ ಪರ್ಫೆಕ್ಟ್ ಐತೆ ರೋಟ್ರ. ಹೌದಲ್ಲ, ಪವರ್ ಚೆನ್ನಾಗೈತಿ, ಪವರ್ಫುಲ್ ಐತೆ. ಅದಕ್ಕಿಂತ ಪವರ್ಫುಲ್ ಐತೆ ರೋಟ್ರ. ಅದಕ್ಕಿಂತ ಹೈಡ್ರೋಲಿಕ್ ಆಯ್ತು, ಬೇರಿಂಗ್ ಆಯ್ತು ಎಲ್ಲ ಇದ್ರೊಳಗೆ ಮುಂದೆ ನೀರಿಲ್ಲ ಗಾಳಿ ಒಟ್ಟು ಟ್ರಿಪ್ ಆಗಂಗಿಲ್ಲ. ಅದ ಮೈನ ಟ್ರಿಪ್ ಹಾಕದ್ರಿ, ಈ ತರ ಟ್ರಿಪ್ ಆಗಂಗಿಲ್ಲ. ಅಂದ್ರೆ ನೆಲ ಹಿಡ್ಕೊಂಡು ಹೋಗ್ತೇವ್ರಿ. ಅಂದ್ರೆ ಸ್ಲೀಪೇಜ್ ಜಾಸ್ತಿ ಬರಲ್ಲ, ಅದಕ್ಕೆ ಏರಿಯಾನು ಚೆನ್ನಾಗಿ ಪವರ್ ಚಂದ.